ಅಂದ್ರೆ ನೀವು ಶ್ರೇಯಸ್ ಆಗಿ ಮಗನನ್ನ ನೋಡಿದ್ದೀರಾ, ಈಗ ವಿಷ್ಣು ಆಗಿ ಪಾತ್ರವನ್ನ ನೋಡಿರೋಂಥದ್ದು, ನಿಮಗೆ ಈ ರೀತಿ ಕಣ್ಣೀರು ಬರ್ಸುತ್ತೆ ಅಂತ ಅಂದ್ರೆ ಮೋಸ್ಟ್ಲಿ ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ಆಡಿಯನ್ಸ್ ಇನ್ನೂ ಹತ್ರ ಆಗುತ್ತೆ. ನನ್ನ ಮಗ ಅಂತ ಇಷ್ಟ ಬೀಳ್ತಾ ಇಲ್ಲ, ಅವನೊಬ್ಬ ನನ್ನ ಸಿನಿಮಾ ಬಂದ ಕಲಾವಿದ ಅಷ್ಟೇ. ನನ್ನ ಮಗ ಮನೆ ಒಳಗೆ, ಗೇಟ್ ಒಳಗೂ ಇಲ್ಲ, ಮನೆ ಒಳಗೆ. ಅದಾದ್ಮೇಲೆ ಆಚೆ ಕಲಾವಿದ, ಅವರೆಲ್ಲ ಹೊರಗಡೆ ಫ್ರೆಂಡ್ ತಂದು ನಾನು ಆ ಥರ ಅವ್ನಿಗೆಲ್ಲ ರೀತಿ ಆಪ್ಷನ್. ನಾನು ಮೊನ್ನೆ ಹೇಳಿದೆ, ಅಪ್ಪ ನೀನು ಯಾರು ಮದುವೆ ಮಾಡ್ತೀನಿ, ನೀನು ಯಾರು ಲವ್ ಮಾಡಿದ್ರೆ ಹೇಳಪ್ಪ, ನಾಳೆ ತೊಂದರೆ ಮಾಡ್ತೀನಿ. ಇಲ್ಲ ನಂಗೆ ಯಾರು ಇಂಟ್ರೆಸ್ಟ್ ಇಲ್ಲ, ಸುಳ್ಳು ಬೇಡ ನಾಳೆ ದಿನ ಯಾರು ಹುಡುಗಿರು ನೋಡಿದಾಗ ನನ್ನನ್ನು ತಪ್ಪು ಗಾಡಿ ಹಂಗೆಲ್ಲ ಲವ್ ಮಾಡಿದಾಡಿ ನನಗೆ ಇಷ್ಟ ಇಲ್ಲ. ನೀನು ಯಾವ ಥರ ಹುಡುಗಿ, ಒಳ್ಳೆ ಫ್ಯಾಮಿಲಿ ಹುಡುಗಿ, ಬಂದವ್ರಿಗೆ ಗೌರವ ಕೊಟ್ಟು ಮಾತಾಡಿಸಿ, ಬಂದವ್ರು ಬನ್ನಿ ಹೋಗಿ ಅಂತ ತೊಡ್ಕೊಂಡು ಜೊತೆ ಕಷ್ಟ ಅರ್ತಿರಬೇಕು ಸರ್. ಆಯ್ತಪ್ಪ, ಆಮೇಲೆ ನಾನು ಫ್ರೆಂಡ್ ಥರ ಕೇಳ್ತೀನಿ. ನನಗೆ ಅವ್ನು ಯಾರು ಮದುವೆ ಮಾಡ್ಕೊಂಡು ನನಗೇನು ಅಬ್ಜೆಕ್ಷನ್ ಇಲ್ಲ, ಆ ಕಲ್ಚರ್ ಇಲ್ಲ ಅಂತ ಕೇಳುತ್ತೆ. ಯಾಕಂದರೆ ಯಾವತ್ತು ಹುಡುಗ ಒಂದು 20 26 27 ವಯಸ್ಸಲ್ಲಿ ಲವ್ ಬಿದ್ದೋಗ್ಬಿಡ್ತಾರೆ, 18 25 ಬಿದ್ದೋಗ್ಬಿಡ್ತಾರೆ ಹುಡುಗರು. ಅವಾಗಲೇ ನಮ್ಮ ಹುಡುಗಿ ಬರ್ತಾಳೆ, ಸಿಗರೇಟ್ ಹೊಡೆಯೋದು, ಗ್ಲಾಸ್ ಹಾಕೋದು, ಬೈಕ್ ಹೋಗೋದು, ಇವೆಲ್ಲ ಹುಡುಗಿಗೆ ಕಾಮನ್. ಆ ಡೇಟ್ ಮಾರ್ಬಿಟ್ಟು ಅವನು ಆ ಟೈಮಲ್ಲಿ ಅವನು ಮಾರ್ಷಲ್ಲು, ಫುಟ್ಬಾಲು, ಗೇಮ್ಸು, ಸಿನಿಮಾ ಇದ್ರ ಬಗ್ಗೆ ಗಮನ ಕೊಟ್ಟ, ಲವ್ ಬಗ್ಗೆ ಗಮನ ಕೊಡಲಿಲ್ಲ. ಆ ಮಿಸ್ ಆಗ್ಬಿಡ್ತಾರೆ. ಅವ್ರು ಲವ್ ಮಾಡೋಕ್ಕಲ್ಲ, ಫ್ಯಾಮಿಲಿ ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಕೇಳಿಕೊಂಡು ಫ್ಯಾಮಿಲಿ ಆ ಥರ ಇಷ್ಟಪಡ್ತಾರೆ. ಆ ವಿಷಯದಲ್ಲಿ ನಮ್ಮ ಮಗ ಗ್ರೇಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.